ನಮಸ್ಕಾರ ಗೆಳೆಯರೇ, ರೈಟ್ ನಾವು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವು ಇಂದು ಒಬ್ಬ ಮನುಷ್ಯನು ಯಾವ ರೀತಿಯಲ್ಲಿ ಯೋಚಿಸುತ್ತಾನೆ, ಅದರ ಪ್ರತಿಫಲವೇನು, ನಮ್ಮ ಯೋಚನಾ ಶಕ್ತಿ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತದೆ, ದೊಡ್ಡದಾದ ಆಲೋಚನೆಯಿಂದ ದೊಡ್ಡದಾದ ಲಾಭಗಳೇನು ಎಂಬುದನ್ನು ಡಾಕ್ಟರ್ ಡೇವಿಡ್ ಸ್ಕ್ವಾರ್ಚ್ ಬರೆದಿರುವ ದ ಬಿಗ್ ಥಿಂಕಿಂಗ್ ಮ್ಯಾಜಿಕ್ ಎಂಬ ಪುಸ್ತಕದಲ್ಲಿ ನಾವು ನೋಡಿಕೊಳ್ಳೋಣ. ಈ ಪುಸ್ತಕವು ನನಗೆ ಬಹಳಷ್ಟು ಪ್ರಯೋಜನಕರವಾಗಿದೆ. ನಾನು ಆಲೋಚಿಸುವ ದಿಕ್ಕನ್ನೇ ಬದಲಿಸಿದೆ. ಈ ಪುಸ್ತಕದಿಂದ ಆದಂಥ ಸಣ್ಣ ಪುಟ್ಟ ಬದಲಾವಣೆಗಳನ್ನು ತಮ್ಮ ಮುಂದೆ ಈ ವಿಡಿಯೋದಲ್ಲಿ ತಮಗೆ ತಿಳಿಯಲು ಇಷ್ಟಪಡಿಸ್ತೇನೆ. ಈ ಒಂದು ಪುಸ್ತಕದಲ್ಲಿ ನಾವು ಥಿಂಕಿಂಗ್ ಪವರ್ ಡೋಸ್ ಅಂತಕ್ಕಂಥ 5 ಪವರ್ ಡೋಸ್ಗಳನ್ನು ನಾವು ನೋಡಿಕೊಳ್ಳೋಣ. ಮನುಷ್ಯರಾಗಿರ್ತಕ್ಕಂಥ ನಾವು ಈ ಮೊದಲನೇದ ಒಂದು ಪವರ್ ಡೋಸ್ನಲ್ಲಿ ಫಸ್ಟ್ ಲೆಸನ್ ಈ ಪ್ರಕಾರವಾಗಿದೆ: ನಿಮಗೆ ಸಾಧ್ಯವಿದೆ ಎಂದು ನಂಬಿರಿ ಎಂಬುದಾಗಿ. ಬಿಲೀವ್ ಯು ಕ್ಯಾನ್ ಸಕ್ಸೆಸ್ ಎಂಬುದಾಗಿ. ನಿಮ್ಮನ್ನು ನೀವು ನಂಬುವುದೇ ಜಯದ ಗುರಿಯಾಗಿದೆ ಎಂಬುದಾಗಿ. ಯಾಕಂದರೆ ನಾವು ಮಾಡ್ತಕ್ಕಂಥ ಕೆಲಸದ ಮೇಲೆ ನಮಗೆ ನಂಬಿಕೆ ಬೇಕಾಗಿದೆ. ನಾವು ಮಾಡ್ತಕ್ಕಂಥ ಕೆಲಸದ ಮೇಲೆ ನಂಬಿಕೆ ಇಲ್ಲದಿದ್ದರೆ ಆ ಕೆಲಸದ ಪ್ರಯೋಜನಕಾರಿಯಾಗುವುದಿಲ್ಲ. ನಾವು ಕೆಲಸ ಮಾಡೋ ಮೊದಲು ಈ ಕೆಲಸದ ಮೇಲೆ ನಮಗೆ ನಂಬಿಕೆ ಇರಬೇಕು. ನಂಬಿಕೆ ಇದ್ದರೆ ಆ ಕೆಲಸವು ಸಾಧ್ಯ. ನಂಬಿಕೆ ಇಲ್ಲದಿದ್ದರೆ ಏನೂ ಸಾಧ್ಯವಿಲ್ಲ. ಮನುಷ್ಯರಾಗಿರ್ತಕ್ಕಂಥ ನಾವು ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು, ಆ ಗುರಿ, ಈ ಗುರಿ, ಎಲ್ಲ ಗುರಿ ನಮ್ಮ ಜೀವಿತದಲ್ಲಿ ಇಟ್ಕೊಳ್ಳುತ್ತೇವೆ. ಆದರೆ ನಾವು ಆ ಗುರಿಯ ಮೇಲೆ ಫೋಕಸ್ ಇಡದ ಕಾರಣ ನಮ್ಮ ಒಂದು ವಿಚಾರ ಶಕ್ತಿ ಸಂಶಯಕ್ಕೆ ಒಳಪಟ್ಟು, ಸಂದೇಹಕ್ಕೆ ಒಳಪಟ್ಟು ಆ ಕೆಲಸದ ಒಂದು ಕ್ರಿಯೆ ಕಾರ್ಯದಲ್ಲಿ ನೆಪ ಹೇಳುವುದಕ್ಕಾಗಿ ತೊಡಗುತ್ತೇವೆ. ನೆಪ ಹೇಳುವುದರಿಂದ ನೆಪಕ್ಕೆ ಸಂಬಂಧಪಟ್ಟಂಥ ಆಲೋಚನೆಗಳು ನಮ್ಮ ಜೀವಿತದಲ್ಲಿ ಬರುತ್ತವೆ. ಆದ ಕಾರಣ ನಾವು ಮಾಡ್ತಕ್ಕಂಥ ಕೆಲಸವು ಇದು ನನ್ನಿಂದ ಸಾಧ್ಯ, ಇದು ನಾನು ಮಾಡಬಲ್ಲೆ, ಇದನ್ನು ಗೆಲ್ಲುತ್ತೇನೆ, ಇದು ನಾನು ಮಾಡದಿದ್ದರೆ ಮತ್ತಾರು ಮಾಡ್ತಾರೆ ಅಂತಕ್ಕಂಥ ಸಕಾರಾತ್ಮಕ ಚಿಂತೆಗಳು ನಮ್ಮ ಮನಸ್ಸಿನಲ್ಲಿ ಹುಟ್ಟು ಹಾಕಬೇಕಾಗಿದೆ. ಎರಡನೇ ಒಂದು ಲೆಸನ್: ನಂಬಿಕೆಯನ್ನು ಬೆಳೆಸಿಕೊಳ್ಳುವುದು ಹೇಗೆ. ಹೌ ಟು ಡೆವಲಪ್ ದ ಪವರ್ ಆಫ್ ಬಿಲೀಫ್. ನಂಬಿಕೆ ಮತ್ತು ಜಯದ ಕುರಿತು ಚಿಂತೆ ಮಾಡಬೇಕು. ನಂಬಿಕೆ ಅಂತಕ್ಕಂಥ ಒಂದು ವಿಷಯವನ್ನು ಅದು ಬೇರೆ ಎಲ್ಲೂ ಸಿಗುವುದಿಲ್ಲ. ನಂಬಿಕೆಯು ನಮ್ಮಲ್ಲೇ ಅದು ಹುಟ್ಟುವಂಥದ್ದಾಗಿದೆ. ನಮ್ಮ ನಂಬಿಕೆಯನ್ನು ಡೆವಲಪ್ ಮಾಡಿಕೊಳ್ಬೇಕು. ನಾವು ಮಾಡ್ತಕ್ಕಂಥ ಕೆಲಸದ ವಿಷಯದಲ್ಲಿ ಆ ಕೆಲಸಕ್ಕೆ ಕುರಿತು ನಾವು ಚಿಂತೆ ಮಾಡಬೇಕು. ಜಯದ ಕುರಿತು ಚಿಂತೆ ಮಾಡುವವರಾಗಿರಬೇಕು. ಯಾಕಂದರೆ ನಂಬಿಕೆಯು ಕಣ್ಣಿಗೆ ಕಾಣುವುದುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೇ ನಂಬಿಕೆ ಆಗಿರುತ್ತದೆ. ನಂಬಿಕೆ ಇಲ್ಲದವನು ಆ ನಂಬಿಕೆಯನ್ನು ಹೇಗೆ ಬೆಳೆಸಿಕೊಳ್ಳುತ್ತಾನೆ? ಒಂದು ಕೆಲಸ ಮಾಡುವ ಮುನ್ನ ಆ ಕೆಲಸದ ಕುರಿತು ನಾವು ಮ್ಯಾಪನ್ನು ರೆಡಿ ಮಾಡಿ ಆ ಕೆಲಸದ ಒಂದು ಕಾರ್ಯಕ್ರಿಯೆಗಳಲ್ಲಿ ಅದರ ಮೇಲೆ ಭಯ ಮತ್ತು ನಂಬಿಕೆ ಉಂಟಾಗುವಂತೆ ನಮ್ಮ ಜೀವಿತದಲ್ಲಿ ನಾವು ಮೈಂಡ್ಸೆಟ್ಟನ್ನು ಬೆಳೆಸಿಕೊಳ್ಳಬೇಕಾಗಿದೆ. ನಾನು ಸೋಲುವೆ, ನಾನು
ಎಂದು ಚಿಂತಿಸುವ ಬದಲು ನಾನು ಗೆದ್ದೇ ಗೆಲ್ಲುವೆ ಎಂಬುದಾಗಿ ನಾವು ಮನಸ್ಸಿನಲ್ಲಿ ನಂಬಿಕೆಯಿಂದ ಹೇಳಿಕೊಳ್ಳೋರಾಗಬೇಕಾಗಿದೆ. ಸಕಾರಾತ್ಮಕ ಚಿಂತೆಗಳು ಪದೇ ಪದೇ ನಾವು ಹೇಳೋರಾಗಿರಬೇಕು. ಪಾಸಿಟಿವ್ ಥಿಂಕಿಂಗ್ ಸಂಬಂಧಪಟ್ಟಂಥ ಆಡಿಯೋ ವಿಡಿಯೋ ಪುಸ್ತಕವನ್ನು ಓದಬೇಕು. ಇದರಿಂದ ನಾವು ನಮ್ಮ ನಂಬಿಕೆಯನ್ನು ಬೆಳೆಸಿಕೊಳ್ಳಬಹುದಾಗಿದೆ. ಎಲ್ಲರೂ ಪ್ರತಿಯೊಬ್ಬರು ಒಂದಿಲ್ಲ ಒಂದರ ಮೇಲೆ ಫೋಕಸ್ ಮಾಡ್ತಾರೆ, ಆದರೆ ನಂಬಿಕೆ ಇಲ್ಲದ ಕಾರಣ ಬಿದ್ದು ಹೋಗುತ್ತಾರೆ. ನಂಬಿಕೆ ಅನ್ನೋದು ನಮ್ಮ ಮನಸ್ಸೆಂಬ ಹೊಲದಲ್ಲಿ ಬಿತ್ತಿರ್ತಕ್ಕಂಥ ಬೀಜವಾಗಿರುತ್ತದೆ. ಆ ನಂಬಿಕೆಗೆ ನಾವು ನಿರೀಕ್ಷೆ, ಸಕಾರಾತ್ಮಕ ಚಿಂತೆಗಳು, ಸಕಾರಾತ್ಮಕವಾಗಿರ್ತಕ್ಕಂಥ ಚಿಂತನೆಗಳು ಮತ್ತು ನಿರೀಕ್ಷೆಗೆ ಬೇಕಾಗಿರ್ತಕ್ಕಂಥ ನೀರನ್ನು ನಾವು ಮನಸ್ಸೆಂಬ ಆ ಹೊಲದಲ್ಲಿ ನಾವು ಬಿಡುವುದಾದರೆ ಒಂದಿಲ್ಲ ಒಂದು ದಿನ ನಂಬಿಕೆ ಎಂಬ ಬೀಜ ಮನಸ್ಸಿನಲ್ಲಿ ಕವಲೊಡೆದು ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಲ್ಲುವಂಥದ್ದಾಗಿದೆ. ನಂಬಿಕೆಯನ್ನು ಬೆಳೆಸಿಕೊಳ್ಳಲು ನಾವು ನಂಬಿಕೆಯುಳ್ಳ ಜನರ ಮಧ್ಯದಲ್ಲಿ, ಅವರೊಂದು ಸಹವಾಸದಲ್ಲಿ, ಆ ಸಹಪಾಠಿಗಳ ಜೊತೆಯಲ್ಲಿ ನಾವು ಇರಬೇಕಾಗಿದೆ, ಬೆರೆತು ಜೀವಿಸಬೇಕಾಗಿದೆ. 3ನೇ ಪಾರಡೋಸು ಅಪಜಯದ ರೋಗವನ್ನು ಗುಣಪಡಿಸಿಕೊಳ್ಳಬೇಕು. ಕ್ಯೂರ್ ಯುವರ್ ಸೆಲ್ಫ್ ದ ಡಿಸೀಸ್ ಆಫ್ ಫೇಲ್ಯೂರ್. ಯಾವ ರೀತಿ ಪ್ರತಿಯೊಂದು ರೋಗಕ್ಕೂ ಒಂದು ಕಾರಣವಿದ್ದೇ ಇರುತ್ತದೆ, ಅದೇ ರೀತಿಯಲ್ಲಿ ಪ್ರತಿಯೊಂದು ವೈಫಲ್ಯಕ್ಕೂ ಒಂದು ಕಾರಣವಿರುತ್ತದೆ. ನಾವು ಸೋತಾಗ ನೆಪ ಹೇಳಲು ಪ್ರಾರಂಭ ಮಾಡುತ್ತೇವೆ. ಅದು ಸರಿಯಾಗಿಲ್ಲ, ನಮ್ಮ ಎದುರಾಳಿ ನನಗಿಂತ ಬಲಿಷ್ಠನಾಗಿದ್ದನು, ನಾನು ಸರಿಯಾಗಿ ಓದಿಕೊಂಡಿಲ್ಲ, ಆದ ಕಾರಣ ಪರೀಕ್ಷೆಯಲ್ಲಿ ಸೋತಿದ್ದೇನೆ ಅಂತಕ್ಕಂಥ ನೂರಾರು ನೆಪಗಳನ್ನು ಹೇಳಿ ಅಪಜಯದ ಒಂದು ರೋಗಕ್ಕೆ ಪರಿಹಾರವೇನು ಅಂತಕ್ಕಂಥ ಪರಿಹಾರವನ್ನು ಅವನು ಕಂಡುಕೊಳ್ಳುವುದಿಲ್ಲ. ನೆಪ ಹೇಳುವುದರಿಂದ ಅಲ್ಲಿಂದ ಅವನು ಜಾರಿ ಹೋಗುತ್ತಾನೆ. ಜೀವನ ಅಂತಕ್ಕಂಥದ್ದು ಸೋಲು ಮತ್ತು ಗೆಲುವಿನ ಸೋಪಾನವಾಗಿದೆ. ಸೋತಾಗ ಸೋಲಿನ ಹಿಂದಿರ್ತಕ್ಕಂಥ ಒಂದು ಸಂಘರ್ಷವೇನು, ಗೆದ್ದಾಗ ಸೋಲಿಗೆ ಕಾರಣಗಳೇನು ಎಂಬುದಾಗಿ ನಾವು ತಿಳಿದುಕೊಂಡು ಪಟ್ಟಿ ಮಾಡಬೇಕಾಗಿದೆ. ಯಾಕಂದರೆ ಸೋಲು ಮತ್ತು ಗೆಲುವಿನ ಒಂದು ಮಧ್ಯದಲ್ಲಿ ನಾವು ಚಕ್ರದಲ್ಲಿ ಸಾಗ್ತಾ ಇದ್ದೇವೆ. ಆದ ಕಾರಣ ಸೋತಾಗ ನೆಪ ಹೇಳುವ ಬದಲು ಸೋಲಿಗೆ ಕಾರಣಗಳನ್ನು ಹುಡುಕಿ ಮತ್ತೆ ಸ್ಪರ್ಧೆ ಮಾಡಲು, ಮತ್ತೆ ಗೆಲ್ಲಲು ಪಣ ತೊಡಬೇಕಾಗಿದೆ. 4ನೇದಾಗಿ, ದೊಡ್ಡದಾಗಿ ಯೋಚಿಸುವುದು ಹೇಗೆ? ಹೌ ಟು ಥಿಂಕ್ ಬಿಗ್. ನಮ್ಮ ಮನಸ್ಸು ಚಿತ್ರಗಳಲ್ಲಿ ಯೋಚಿಸುತ್ತದೆ, ಶಬ್ದಗಳೆಲ್ಲ. ಸಕಾರಾತ್ಮಕ ಮಾತುಗಳು ನಾವು ಆಡಬೇಕು. ಸಕಾರಾತ್ಮಕ ವ್ಯಕ್ತಿಗಳ ಜೊತೆಯಲ್ಲಿ ಸಂಭಾಷಿಸಬೇಕು. ಸಕಾರಾತ್ಮಕ ಪದಗಳನ್ನೇ ಪದೇ ಪದೇ ಮಾತಾಡಬೇಕು. ದೊಡ್ಡದಾದ ಆಲೋಚನೆಗಳನ್ನು ಮಾಡಬೇಕು. ಈ ನಮ್ಮ ಮನಸ್ಸಿಗೆ ಬಹಳಷ್ಟು ಶಕ್ತಿ ಇದೆ. ಈ ಗಾಳಿ, ನೀರು, ಈ ವಿದ್ಯುತ್ ಶಕ್ತಿಗಿಂತಲೂ ಮನಸ್ಸೆಂಬ ಶಕ್ತಿ ಬಹಳ ವೇಗಶಾಲಿಯಾಗಿದೆ. ನಾವು ಸಣ್ಣ ವಿಚಾರದಲ್ಲಿ ನಮ್ಮ ಮೈಂಡ್ಸೆಟ್ನಲ್ಲಿ ನಾವು ಮಾಡಿದ್ರೆ ಸಣ್ಣ ವಿಚಾರಗಳು ಹೊರಬರುತ್ತವೆ. ನಮ್ಮ ಮನಸ್ಸು ಒಂದು ಪ್ಯಾರಾಶೂಟ್ ಇದ್ದ ಹಾಗೆ, ಅದು ತಾನಾಗೆ
ಪ್ಯಾರಾಶೂಟ್ ನಿಮಗೆ ಯಾರಾದರೂ ಹೇಗಿದ್ದೀರಿ ಎಂದು ಕೇಳಿದರೆ ನೀವು ಆರಾಮಾಗಿದ್ದೀನಿ, ಚೆನ್ನಾಗಿದ್ದೇನೆ, ಫುಲ್ ಖುಷ್ ಇದ್ದೇನೆ ಎಂದು ಹೇಳಬೇಕು. ಯಾಕಂದರೆ ಪಾಸಿಟಿವ್ ವಿಚಾರಗಳನ್ನೇ ನಾವು ಮಾತಾಡಬೇಕಾಗಿದೆ. ಸಕಾರಾತ್ಮಕ ಗುಣಗಳನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಗೆಲ್ಲುವ ಸಾಮರ್ಥ್ಯವುಳ್ಳ ಪದಗಳನ್ನು ಬಳಸಿ ಬೇರೆಯವರನ್ನು ಗೌರವಿಸಿ ದೊಡ್ಡದಾಗಿ ಯೋಚಿಸಿ ದೊಡ್ಡ ಮಟ್ಟಕ್ಕೆ ಬೆಳೆಯಬೇಕಾಗಿದೆ. ಅದೇ ರೀತಿ ನಾವು ಈ ರೀತಿಯಾಗಿ ನಾವು ದೊಡ್ಡದಾಗಿ ಆಲೋಚಿಸುವುದಾದರೆ ನಾವು ದೊಡ್ಡ ಪ್ರತಿಫಲವನ್ನು ನಾವು ಕಾಣುವರಾಗಿದ್ದೇವೆ. ಐದನೇದಾಗಿ ಸೋಲನ್ನು ಗೆಲುವಾಗಿ ಪರಿವರ್ತಿಸುವುದು ಹೇಗೆ? ಹೌ ಟು ಕನ್ವರ್ಟ್ ಡಿಫೈಟ್ ಇನ್ ಟು ವಿಕ್ಟರಿ. ಸೋತಾಗ ಸೋಲಿನಿಂದ ಪಾಠ ಕಲಿಯಿರಿ, ಮುಂದಿನ ಗೆಲುವಿಗೆ ತಯಾರು ಮಾಡಿರಿ. ಅದರಲ್ಲಿರುವ ತಪ್ಪುಗಳನ್ನು, ಸೋಲಿಗೆ ಕಾರಣವಾಗುವ ಸಂಗತಿಯನ್ನು ಹುಡುಕಿರಿ. ಬೇರೊಬ್ಬರನ್ನು ಬ್ಲೇಮ್ ಮಾಡಬೇಡಿ. ಜೀವನದಲ್ಲಿ ಗ್ರೋ ಆಗಿ, ಆಕ್ಟಿವ್ ಆಗಿ. ಸೋಲನ್ನು ಗೆಲುವಾಗಿ ಪರಿವರ್ತಿಸುವುದು. ಸೋತಾಗ ಎಲ್ಲವನ್ನು ಕಳೆದುಕೊಂಡವನಂತೆ ಇರಬೇಡ್ರಿ. ಸೋತಾಗ ಸೋಲಿನ ಮುಂದೆ ಗೆಲುವಿದೆ ಎಂಬುದಾಗಿ ತೋರಿಸಬೇಕಾಗಿದೆ. ಯಾಕಂದರೆ ಸೋತಾಗ ಮನುಷ್ಯನು ಚಿಂತೆಗೊಳಗಾಗಿದ್ದಾನೆ, ದಿಕ್ಕನ್ನು ತಪ್ಪಿಸಿಕೊಳ್ಳುವವನಾಗಿದ್ದಾನೆ. ಸೋತಾಗ ಸೋಲಿಗೆ ಕಾರಣ ಏನೆಂಬುದನ್ನು ಹುಡುಕಿ ಮತ್ತೆ ಗೆಲ್ಲಲು ಪ್ರಯತ್ನಿಸಬೇಕಾಗಿದೆ. ಹೀಗೆ ಮಾಡುವುದಾದರೆ ನಾವು ಚಿಂತೆಯಲ್ಲೇ ನಮ್ಮ ಬದುಕನ್ನು ಅಡಗಿದೆ. ನಾವು ಮಾಡತಕ್ಕಂಥ ಚಿಂತನೆಯಿಂದ, ನಮ್ಮದು ವಿಚಾರದ ಒಂದು ಶಕ್ತಿಯಿಂದ, ಆಲೋಚನೆಯಿಂದ ಒಂದು ಅದ್ಭುತಗಳಾಗುತ್ತವೆ. ನಾವು ನಂಬಿಕೆಯಿಂದ ಎಲ್ಲವೂ ಸಾಧ್ಯವಿದೆ ಎಂಬುದಾಗಿ ಡಾಕ್ಟರ್ ಡೇವಿಡ್ ಜೇಮ್ಸ್ ಅವರು ಹೇಳುವರಾಗಿದ್ದಾರೆ. ಈ ಒಂದು ಪುಸ್ತಕದ ಸಮಾರಿಯಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ, ಈ ಪುಸ್ತಕವು ಬಹಳ ಪ್ರಯೋಜನಕಾರಿಯಾಗಿದೆ. ಯೋಚಿಸುವ ದಿಕ್ಕನ್ನು ಬದಲಾಯಿಸಿ ನಮ್ಮನ್ನು ಆಕ್ಟಿವ್ ಆಗಿ ಮತ್ತು ನಮ್ಮ ಸೆಲ್ಫ್ ಮೋಟಿವೇಟ್ ಆಗಿ ಮಾಡುವಂಥ ಪುಸ್ತಕದಲ್ಲಿ ಅಪಾರವಾದ ಶಕ್ತಿ ಅಡಗಿದೆ. ಆದ ಕಾರಣ ನೀವು ಈ ಪುಸ್ತಕವನ್ನು ಓದಿ, ಇದರಿಂದ ನಿಮ್ಮ ವಿಚಾರಿಸುವ ದಿಕ್ಕನ್ನು ನೀವು ಬದಲಿಸಿ ಈ ಪುಸ್ತಕವನ್ನು ಓದಿ, ಈ ಪುಸ್ತಕದಲ್ಲಿರ್ತಕ್ಕಂಥ ಅಪಾರವಾದ ಶಕ್ತಿಯನ್ನು ಪಡೆದುಕೊಳ್ಳಿರಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.